ಮಹದೇವಪ್ಪನವರು ಸಂವಿಧಾನ 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 ಹೇಳೋಂತವ್ರು ಇಷ್ಟು ಹಣ ಲೂಟಿ ನಿಮ್ ಕಣ್ ಮುಂದೆ ಆದ್ರೆ ನನ್ನ ಒಲ್ಲದ ಮನಸ್ಸಿನಿಂದ ನಾನು ಅದನ್ನ ಒಪ್ಕೊಳ್ತೀನಿ ಅಂತಾರೆ. ಏನ್ ಸ್ವಾಮಿ ನಿಮ್ ಮನೆ ದುಡ್ಡ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಂತ ವ್ಯಕ್ತಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಅವರ ನಡವಳಿಕೆ ಸಮಾಜವಾದಿ ಅಲ್ಲ, ಮಜವಾದಿ ಮುಖ್ಯಮಂತ್ರಿ ಆಗಿರುವಂತದ್ದು ನಮ್ ಕಣ್ ಮುಂದೆ ಕಾಣ್ತಾ ಇದೆ. ನಿಮ್ಮ ಮೇಲೆ ಬಂದ್ರೆ ಮಾತ್ರ ದುರ್ಬಳಕೆ, ಬೇರೆಯವ್ರ ಮೇಲಾದ್ರೆ ಅಯ್ಯೋ ಸಂವಿಧಾನ ರಕ್ಷಕರು. ಈ ಇಬ್ಬಂದಿತನದ ನೀತಿಯನ್ನ ನೀವು ಬಿಡಬೇಕು. ಹಳೆ ಮೈಸೂರು ಭಾಗದ ನಾಯಕ ಸಮುದಾಯದ ವಾಲ್ಮೀಕಿ ಸಮುದಾಯದ ನಾಯಕರು ಸಿದ್ದರಾಜು ಅವರು, ಹಾಗೆ ಮೈಸೂರು ಭಾಗದ ಬಿಜೆಪಿ ನಾಯಕರು ಸಿದ್ದರಾಜು ಅವರು, ಎರಡು ಟಾಪಿಕ್ ಸೂಕ್ತ ವ್ಯಕ್ತಿ. ಮೈಸೂರು ಚಲೋ ಮಾಡ್ತಿದ್ದೀರಿ, ನೀವು ಚಲೋ ಮಾಡ್ತೀರಿ ಅಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ನೋಡಿ, ಮೊದಲನೇದಾಗಿ ಸಂವಿಧಾನದ ರಕ್ಷಕರು ಅಂತ ಏನು ಅವರು ಬಾಯ್ ಪಡ್ಕೊಳ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಮಹದೇವಪ್ಪನವರು ಬಾಯ್ ಪಡ್ಕೊಳ್ತಾ ಇದ್ದಾರೆ. ಅವರಿಬ್ರು ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಮೊದಲನೇದೇ ಈ ಗ್ಯಾರಂಟಿಗಳ ಬಗ್ಗೆ ನಮ್ಮ SC ಮತ್ತು ST ಹಣ 25,000 ಕೋಟಿಗಳನ್ನ ಕದ್ದಿದ್ದಾರೆ, ಕಿತ್ಕೊಂಡಿದ್ದಾರೆ. ಇದು ಮೊದಲನೆಯದಾಗಿ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಅದು ಒಂದು ಭಾಗ. ಎರಡನೇದು ನೇರ ಕಳ್ತನ ಮಾಡುವಂಥದ್ದು. ಈ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ 89 ಕೋಟಿ ನಾವು ಕಳ್ತನ ಮಾಡಿದೀವಿ ಅಂತ ಹೇಳ್ಕೊಂಡಂತ ವ್ಯಕ್ತಿ ಸಿದ್ದರಾಮಯ್ಯನವರು. ಬಹುಶಃ ಈ ಒಂದು ಹಿನ್ನೆಲೆಯಲ್ಲಿ ಈ ಹಣ ಏನು ST ನಿಗಮದ ಹಣ ನೇರವಾಗಿ ಲೂಟಿ ಆಗಿದೆ. ಇನ್ನೊಂದು ರಾಜ್ಯದ ಚುನಾವಣೆಗೆ ಕಳ್ತನ ಮಾಡಿದ್ದಾರೆ. ಅದರ ರೈತರ ಹೊಣೆ ಹೊತ್ತು ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಬಹುಶಃ ನಮ್ಗೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು 40 ವರ್ಷದ ರಾಜಕಾರಣದಲ್ಲಿ ಏನು SC ST ಹಿಂದುಳಿದ ವರ್ಗದವರ ಪರವಾಗಿ ನಾನು ಇದ್ದೀನಿ ಅಂತ ಹೇಳಿದಂತ ವ್ಯಕ್ತಿ ಈ ಕೊನೆ ಹಂತದಲ್ಲಿ ರಾಜಕಾರಣದ ಸಂಧಿಯ ಕಾಲದಲ್ಲಿ ಜಾರ್ತಾ ಇದ್ದಾರೆ, ನೈತಿಕತೆಯಿಂದ ಜಾರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ನಾನು ಮುಂದುವರೆದು ಹೇಳ್ತೀನಿ, ಸಿದ್ದರಾಮಯ್ಯನವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ನ ನಾವು ಹಾಕಬಾರ್ದು ಅನ್ನೋದು ವಿಚಾರ. ವಿಶೇಷವಾಗಿ SC ST ಹಣ ದುರ್ಬಳಕೆ ಆದ್ರೆ ಕ್ರಿಮಿನಲ್ ಕಾಯ್ದೆಯ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಅವ್ರು ಹೇಳ್ತಾರೆ ನಾವೇ ತಂದಿದೀವಿ ಈ ಕಾನೂನನ್ನ ಅಂತ. ಅವ್ರು ತಂದಿದ್ದೆಲ್ಲ ನಮ್ಮ ಅವಧಿಯಲ್ಲಿ ಮೊನ್ನೆ ಸುರೇಶ್ ಕುಮಾರ್ ಅವರು ಈ SC ST ಹಣವನ್ನ ದುರ್ಬಳಕೆ ಮಾಡಿದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕ್ಬೇಕು ಅನ್ನುವಂತ ಕಾನೂನನ್ನ ನಾವು ರೆಡಿ ಮಾಡಿದ್ವಿ 2013ರಲ್ಲಿ. 2014 ಇವ್ರ ಸರ್ಕಾರ ಬಂದಾಗ ಅದನ್ನ ಅನುಷ್ಠಾನ ಮಾಡಿದ್ರು, ಒಪ್ಕೊಳ್ತೀನಿ. ಆದ್ರೆ ಅದರ ಅನ್ವಯ ಆದ್ರೂ ಇವ್ರ ಮೇಲೆ ಕೇಸ್ ಹಾಕ್ಬೇಕಲ್ಲ ನಾವು. ಈ ಕಾರಣಕ್ಕೆ ಅವರು ರಾಜೀನಾಮೆಯನ್ನ ಕೊಡಬೇಕು. ಮಹದೇವಪ್ಪನವರು ಸಂವಿಧಾನ 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 ಅಂತ ಹೇಳೋಂತವ್ರು ಇಷ್ಟು ಹಣ ಲೂಟಿ ನಿಮ್ ಕಣ್ ಮುಂದೆ ಆದ್ರೆ ನನ್ನ ಒಲ್ಲದ ಮನಸ್ಸಿನಿಂದ ನಾನು ಅದನ್ನ ಒಪ್ಕೊಳ್ತೀನಿ ಅಂತಾರೆ. ಏನ್ ಸ್ವಾಮಿ ನಿಮ್ ಮನೆ ದುಡ್ಡ ಒಲ್ಲದ ಮನಸ್ಸಿನಿಂದ ಒಪ್ಕೊಳಕ್ಕೆ ಈ ಸಮುದಾಯದ SC ST ಸಮುದಾಯದ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಣ ಅದನ್ನ ಕೊಡಕ್ ನಿಮ್ಗೆ ಯಾರು ಕೊಟ್ರು? ಈ ಹಿನ್ನೆಲೆಯಲ್ಲಿ ನೀವಿಬ್ರು ರಾಜೀನಾಮೆ ಕೊಡ್ಲಿಕ್ಕೆ ಬಿಟ್ಟು, ಮತ್ತೆ ನಾನು ಇವತ್ತು ಮಾಧ್ಯಮದ ಮೂಲಕ ಒಂದು ವರದಿ ನೋಡಿದೆ. SIT ಏನೋ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಈ ವರದಿ ನೋಡಿದೆ. ನಿಜಕ್ಕೂ ನಮ್ ಕಣ್ಣಲ್ಲಿ ನೀರೆಲ್ಲ ಸಮಯ ರಕ್ತ ಬರ್ತಾ ಇದೆ. 87 ಕೋಟಿ ಅಂತ ಅವರೇ ಒಪ್ಕೊಂಡು ಅದರಲ್ಲಿ ದದ್ದಾಲ್ ಹೆಸರಿಲ್ಲ, ನಾಗೇಂದ್ರ ಹೆಸರಿಲ್ಲ ಅಂದ್ರೆ ಎಂತಾದ್ರಿ? ಬಹಳ ಸಂವಿಧಾನ SC ST ಗೆ ಬದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ನಡ್ಕೊಳ್ತಾರೆ ಅನ್ನೋಂಥದ್ದು ನಮ್ಗೆ ನಿಜಕ್ಕೂ ದುಃಖದ ಸಂಗತಿ. ಅವ್ರ ನೈತಿಕತೆ ಇದ್ರೆ ರಾಜೀನಾಮೆಯನ್ನ ಕೊಡ್ಬೇಕು. ಇದು ಮೂಢ ವಿಷಯಕ್ಕೆ ಬಂದ್ರೆ ನೋಡಿ, ಮೂಢದಲ್ಲಿ ಅವರು ಏನು 14 ಸೈಟು ಅವರ ಶ್ರೀಮತಿ ಹೆಸರನ್ನ ತಗೊಂಡಿದ್ದಾರೆ. ಇದಕ್ಕೆ ನಿಜಕ್ಕೂ ಇದೊಂದು ದೊಡ್ಡ ಅಕ್ರಮ. ಜೊತೆಗೆ ಇದರ ಜೊತೆಯಲ್ಲಿ ಸುಮಾರು 9 ಲಕ್ಷ ಸ್ಕ್ವೇರ್ ಫೀಟ್, ಸರಿ ಸುಮಾರು 4,500 ಕೋಟಿ ಹಣ ಲೂಟಿ ಆಗಿದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ನಾವ್ ಹೇಳ್ತಾ ಇರ್ಲಿಲ್ಲ. ಅವತ್ತಿನ ಜಿಲ್ಲಾಧಿಕಾರಿಗಳಾದಂತ ಡಾಕ್ಟರ್ ರಾಜೇಂದ್ರ ಅವರು ಪತ್ರವನ್ನ ಬರೀತಾರೆ. ಇದ್ರಲ್ಲಿ ಲೋಪ ಆಗಿದೆ 2024ರಲ್ಲಿ ಜನವರಿಲಿ ಬರೀತಾರೆ. ನಿಮ್ ಸರ್ಕಾರ ಇತ್ತು, ಏನ್ ಕ್ರಮ ತಗೊಂಡ್ರಿ? ಅದನ್ನೂ ಮಾಡ್ಲಿಲ್ಲ. ಒಂದ್ ಕಡೆ ಅಲ್ಲಿ ಲೂಟಿ ಮಾಡಿಸ್ತೀರಿ, ನೀವು ಲೂಟಿ ಹಣ ತಿಂತೀರಿ, SC ST ಹಣ ನುಂಗ್ತೀರಿ. ಇದೆಲ್ಲ ಇದ್ಬಿಟ್ಟು ನಾವು ಸಂವಿಧಾನಬದ್ಧವಾಗಿ
ಈ ಸಮುದಾಯವನ್ನ ಕಾಯ್ತೀವಿ ಅಂತಂದಕ್ಕೆ ಧಿಕ್ಕಾರ ಇರಲಿ ಸಿದ್ದರಾಮಯ್ಯನವರೇ ಮತ್ತು ಮಾದೇವಪ್ಪನವ್ರಿಗೆ ನಿಮ್ಗೆ ಧಿಕ್ಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ದೇವದುರ್ಗವನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಕೂಡ ಕಾಂಗ್ರೆಸ್ನ ಎಸ್ಟಿ ಶಾಸಕರು ಇದ್ದಾರೆ, ಸಮುದಾಯದವರು ಕಾಂಗ್ರೆಸ್ ಶಾಸಕರು ಇದ್ದಾರೆ. ಆ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನ 87 ಕೋಟಿ ಒಂದೇ ಲೆಕ್ಕದಲ್ಲಿ ಅಕೌಂಟ್ ಹಾಕೊಂಡ್ರು ಸಹ ಅದನ್ನು ಪ್ರತಿಭಟಿಸದೇ ಇರ್ತಕ್ಕಂಥ ಕಾಂಗ್ರೆಸ್ನ ಎಸ್ಟಿ ಸಮುದಾಯದ ಶಾಸಕರ ಬಗ್ಗೆ ಏನ್ ಹೇಳ್ತೀವಿ? ಎಸ್ಸಿ ಮತ್ತು ಎಸ್ಟಿ ಎರಡೂ ಹೇಳ್ತೀನಿ ನಾನು. 51 ಎಸ್ಟಿ, ಸುಮಾರು 15 ಶಾಸಕರು, ಎಸ್ಸಿ 36. ಒಟ್ಟು ಈ ರಾಜ್ಯದಲ್ಲಿ 51 ಸಮುದಾಯದ ಶಾಸಕರಿದ್ದಾರೆ. ಅವ್ರು ಯಾರಿಗೂ ನೈತಿಕತೆ, ಸ್ವಾಭಿಮಾನ, ಈ ಸಮುದಾಯದ ಬಗ್ಗೆ ಕಾಳಜಿ ಇದ್ರೆ ಅವರೆಲ್ಲ ರಾಜೀನಾಮೆಯನ್ನ ಬಿಸಾಕಿ ಹೊರಗೆ ಬರ್ತಾ ಇದ್ರು. ಆದ್ರೆ ದುರ್ದೈವ ಇವತ್ತು ಒಬ್ರು ಮಾತಾಡ್ತಾ ಇಲ್ಲ. ಯಾವುದೇ ಎಸ್ಟಿ ಸಮುದಾಯದವ್ರದ್ದು ನೇರ ದುರ್ಬಳಕೆ ಆಗಿದೆ, ಎಸ್ಸಿ ಸಮುದಾಯದ ಹಣ ದುರ್ಬಳಕೆ ಆಗಿದೆ, ಒಬ್ರು ಸಹ ಮಾತಾಡ್ತಾ ಇಲ್ಲ. ನಾನು ಈ ಕೂಡ ಎಲ್ಲ ಶಾಸಕರಲ್ಲಿ ಹೇಳ್ತೀನಿ, ಮನವಿ ಮಾಡ್ತೀನಿ, ನಿಮ್ಗೆ ಈ ಸಮುದಾಯದ ಬಗ್ಗೆ ಕಳಿಕಳಿ ಇದ್ರೆ, ಸ್ವಾಭಿಮಾನ ಇದ್ರೆ ನೀವು ದಯಮಾಡಿ ನೀವು ರಾಜೀನಾಮೆಯನ್ನ ಬಿಸಾಕಿ. ಸಮುದಾಯ ನಿಮ್ಮನ್ನ ಯಾರೋ ಕೈ ಬಿಡಲ್ಲ. ನೀವು ಯಾವ್ದೋ ಒಂದು ಅಧಿಕಾರಕ್ಕೆ ಅಂಟ್ಕೊಂಡು ಸಮುದಾಯದ ಸಂವಿಧಾನಬದ್ಧ ಹಣ ತಿಂತಾ ಇದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರೆ ನಿಮ್ಗೆ ಆತ್ಮಸಾಕ್ಷಿ ಇದೆಯಾ? ನೀವೆಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಮತ್ತು ಈ ಸಮುದಾಯದ ಧರ್ಮ ಗುರುಗಳಿದ್ದಾರೆ, 3 ಜನ ಇದ್ದಾರೆ ಸಮುದಾಯದಲ್ಲಿ. ಎಸ್ಟಿಲ್ ಇದ್ದಾರೆ, ಮತ್ತೆ ಗೋವಿಲ್ ಇದ್ದಾರೆ, ಮತ್ತೆ ನಮ್ಮ ದಲಿತ ಸಮುದಾಯದ ಸ್ವಾಮೀಜಿ ಇದ್ದಾರೆ. ಅವರನ್ನು ಕಣ್ಮುಚ್ಚಿದ್ದಾರೆ. ಈ ಸಮುದಾಯದ ಹಣ ಇಷ್ಟು ದುರ್ಬಳಕೆ ಆಗಿ ಹಣ ಕದ್ದಿದ್ರು ತಿಂದಿದ್ರು ಅವ್ರ್ಯಾರು ಬಾಯಿ ಬಿಡ್ತಾ ಇಲ್ಲ. ಇದು ಒಂದು ದುರಂತ, ಇದು ಒಂದು ದುರಂತ. ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಈ ಸಮುದಾಯಕ್ಕೆ ಸಂಬಂಧಪಟ್ಟ ಯಾರೇ ವ್ಯಕ್ತಿಗಳಾಗಿರ್ಲಿ, ಈ ಹಣದ ದುರ್ಬಳಕೆ ಆದಾಗ ನಾವು ಅದನ್ನ ಪ್ರತಿಭಟಿಸ್ತಾ ಇದ್ರೆ ಈ ಸಮುದಾಯಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಅಂತ ಈ ಸಂದರ್ಭಕ್ಕೆ ಹೇಳ್ತೀನಿ. ಸಿದ್ದರಾಮಯ್ಯನವರು ಕೂಡ ಬಹಳ ಕಾಲ ನೋಡಿದಿರಿ, ವಿಪಕ್ಷದಲ್ಲಿದ್ರು ಕೂಡ. ಮೈಸೂರು ಜಿಲ್ಲೆ ರಾಜಕಾರಣ ನಿಮ್ದು. ನೇರವಾಗಿ ಮೇಲ್ನೋಟಕ್ಕೆ ರಾಜ್ಯಪಾಲರು ಒಕ್ಕಡೆ ನೀಟಾಗಿದೆ ನೋಟಿಸ್ ಅಲ್ಲಿ. ನಿಮ್ಮ ವಿರುದ್ಧದ ಆರೋಪ ಮೇಲ್ನೋಟಕ್ಕೆ ಸತ್ಯ ಅಂತ ಅನ್ನಿಸ್ತಾ ಇದೆ. ಯಾಕೆ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರದು ಅನ್ನೋದಕ್ಕೆ ದಾಖಲೆ ಸಮೇತ ಉತ್ತರ ಕೊಡಿ ತಂದಿದ್ದಾರೆ. ಉತ್ತರ ಕೊಡ್ತಾರ, ರಾಜೀನಾಮೆ ಕೊಡ್ತಾರ? ನೋಡಿ, ನಾವು ಸಿದ್ದರಾಮಯ್ಯನವ್ರನ್ನ ಬಹುಶಃ 40 ವರ್ಷದ ರಾಜಕಾರಣದಲ್ಲಿ ನಾನು ಗಮನಿಸ್ತಾ ಬಂದಿದ್ದೆ. ಅವರು ಯಾವತ್ತು ಒಂದು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಂತ ವ್ಯಕ್ತಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಅವರ ನಡವಳಿಕೆ ಸಮಾಜವಾದಿ ಅಲ್ಲ, ಮಜವಾದಿ ಮುಖ್ಯಮಂತ್ರಿ ಆಗಿರುವಂತದ್ದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಮತ್ತೆ ಸಂವಿಧಾನದ ರಕ್ಷಕ ಅಂತ ಹೇಳ್ತಾರೆ. ಸಂವಿಧಾನವನ್ನ ಉಲ್ಲಂಘನೆ ಮಾಡುವಂತ ಯಾವ್ದಾದ್ರು ಮುಖ್ಯಮಂತ್ರಿ ನಾವು ನೋಡಿದೀವಿ ಅಂದ್ರೆ ಇತ್ತೀಚಿನ ದಿನದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರು. ಅವರು ರಾಜೀನಾಮೆ ಕೊಡಲ್ಲ, ಒಂದು ಪಂಡ ಮುಖ್ಯಮಂತ್ರಿ ರೀತಿ ವರ್ತನೆಯನ್ನ ಮಾಡ್ತಾರೆ, ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೆ, ಸಂವಿಧಾನಕ್ಕೆ ಕಳಂಕ ತರುವಂತ ಕೆಲಸವನ್ನ ಮಾಡ್ತಾರೆ. ಅವ್ರನ್ನ ಕಿತ್ತೋಗಿಬೇಕು, ರಾಜೀನಾಮೆ ಎಲ್ಲ ಕಿತ್ತೋಗಿಬೇಕು ಅಂತ ನನ್ನ ಆಗ್ರಹ. ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೀರಿ. ರಾಜಭವನ ರಾಜ್ಯಪಾಲರು ಬಿಜೆಪಿ ಏಜೆಂಟ್, ಬಿಜೆಪಿ ಹೆಡ್ ಕ್ವಾರ್ಟರ್ ತರ ಕೆಲಸ ಮಾಡ್ತಿದ್ದಾರೆ, ಪಾಲಿಟಿಕ್ಸ್ ಮಾಡ್ತಿದ್ರಿ ನೀವು ಅಂತ ಹೇಳ್ತಾರೆ ಕಾಂಗ್ರೆಸ್. ಇದಕ್ಕೆ ಇವರು ಸಾಂದರ್ಭಿಕವಾಗಿ ಅನುಕೂಲ ಸಿಂಧುತ್ವದ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದೇ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಆದಾಗ ರಾಜಭವನ ದುರ್ಬಳಕೆ ಆಗ್ಲಿಲ್ವಾ? ಇದೇ ಜನಾರ್ದನ್ ರೆಡ್ಡಿ ಮೇಲೆ ಇಡಿ ಅವರು ದಾಳಿ ಮಾಡಿದಾಗ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ದಾಳಿ ಮಾಡಿ ಅರೆಸ್ಟ್ ಮಾಡಿದಾಗ ಅವಾಗ ಏನು ಕೇಂದ್ರ ಸರ್ಕಾರದ ಸಂಸ್ಥೆಗಳು ದುರ್ಬಳಕೆ ಆಗ್ಲಿಲ್ವಾ? ಇವಾಗ ಮಾತ್ರ ಆಗ್ತಾ ಇದೆ ನಿಮ್ಗೆ. ನಿಮ್ಮ ಮೇಲೆ ಬಂದ್ರೆ ಮಾತ್ರ ದುರ್ಬಳಕೆ, ಬೇರೆಯವ್ರ ಮೇಲೆ ಆದ್ರೆ ಅಯ್ಯೋ ಸಂವಿಧಾನ ರಕ್ಷಕರು. ಈ ಇಬ್ಬಂದಿತನದ ನೀತಿಯನ್ನ ನೀವು ಬಿಡಬೇಕು. ಈ ಇಬ್ಬಂದಿತನದ ನೀತಿಯಲ್ಲೇ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಖಡಾಖಂಡಿತವಾಗಿ ಧಿಕ್ಕಾರ ನಿಮ್ಮ ನೀತಿಗೆ ಅಂತ ಈ ಸಂದರ್ಭದಲ್ಲಿ. ಬಿಜೆಪಿಯ ಮಾಜಿ ಎಂಎಲ್ಸಿ ನಾಯಕ ಸಮುದಾಯದ ಹಳೆ ಮೈಸೂರು ಭಾಗದ ನಾಯಕರು ಸಿದ್ದರಾಜು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾಚಿಕೆ ಮಾನ ಮರ್ಯಾದೆ ನೈತಿಕತೆ ಇದ್ರೆ ರಾಜೀನಾಮೆನ ಕೊಡ್ತಾರೆ ಅನ್ನೋ ಪ್ರಶ್ನೆ ಹೇಳ್ತಾರೆ, ದೊಡ್ಡದಾಗಿ ಹೇಳ್ತಿದ್ದಾರೆ. ಬಟ್ ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಬಟ್ ಈ ಪ್ರಕರಣದಲ್ಲಿ ದಲಿತ ಸಮುದಾಯಕ್ಕೆ ದೊಡ್ಡ ಮಟ್ಟಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಕೂಗು ಬಿಜೆಪಿ ಜೆಡಿಎಸ್ ವಿರುದ್ಧ ಕೂಡ ಚರ್ಚೆಯಲ್ಲಿದೆ. ಅದ್ರ ಜೊತೆಗೆ ಮೂಢ ಹಗರಣ ಅಂತ ಬಂದಾಗ ತನ್ನ ರಾಜ್ಯಪಾಲರ ನೋಟಿಸ್ ಅಲ್ಲಿ ಒಕ್ಕಣೆ ನೀಟಾಗಿದೆ. ನೀವು ಮೇಲ್ನೋಟಕ್ಕೆ ನಿಮ್ಮ ವಿರುದ್ಧದ ಆರೋಪ ಸತ್ಯ ಅಂತ ಅನ್ನಿಸಿದೆ, ಯಾಕೆ ನಾವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬಾರದು ಅನ್ನೋದು ರಾಜ್ಯಪಾಲರ ಒಂದು ವಿವರಣೆ ಕೇಳಿದ್ರು. ಮತ್ತೆ ಮುಂದೆ ಏನಾಗುತ್ತೆ, ಮೈಸೂರು ತಲುಪುವವರೆಗೆ ರಾಜೀನಾಮೆ ಕೊಡ್ತಾರೆ ಅಂತ ಒಂದಷ್ಟು ಬಿಜೆಪಿ ನಾಯಕರು ಹೇಳ್ತಾರೆ, ಜೆಡಿಎಸ್ ಹೇಳ್ತಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ತಾವೇನ್ ಹೇಳ್ತೀರಿ?
ವಾಲ್ಮೀಕಿ ನಿಗಮದ ಹಗರಣ, ಹಾಗೆ ಮೂಢ ಹಗರಣ, ಹಾಗೆ SC/ST ಗಳ ಹಣವನ್ನ ಬೇರೆ ಒಂದು ಇದಕ್ಕೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ನೀತಿಗೆ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.